ಹುಟ್ಟಿದ ಪ್ರಯುಕ್ತವಾಗಿ ನಡೆಸ್ತಾ ಇರೋ ಪ್ರೋಗ್ರಾಮ್ ಆಗಿತ್ತು. ಕರ್ನಾಟಕದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾರ್ಯಾರು ಕಾಂಟ್ರಿಬ್ಯೂಷನ್ಸ್ ಮಾಡ್ತಾ ಇದ್ದಾರೆ ಕನ್ನಡ ಪರವಾಗಿ ಅದರಲ್ಲಿ ನೋಡ್ಕೊಂಡ್ಬಿಟ್ಟು ಪ್ರೋತ್ಸಾಹಿಸ್ತಾ ಇದ್ದಾರೆ. ಇದನ್ನು ನೋಡ್ಕೊಂಡು ಭಾಳ ಖುಷಿ ಆಗ್ತಾ ಇದೆ. ಈ ಥರ ಕಾರ್ಯಕ್ರಮಗಳಿಂದ ಸಾಕಷ್ಟು ಆಗಬೇಕು. ಕನ್ನಡದಲ್ಲಿ ಮಾಡ್ತಾ ಇರೋರು, ಕನ್ನಡದಲ್ಲಿ ಮಾಡ್ತಾರೆ ಈ ಥರ ಕೆಲಸಗಳಲ್ಲಿ ಪುನೀತ್ ರಾಜ್ ಪುನೀತೋತ್ಸವದಲ್ಲಿ ಒಂದು ರೆಕಗ್ನಿಷನ್ ಸಿಗೋದ್ರಿಂದ ಎಲ್ಲರಿಗೂ ಪ್ರೋತ್ಸಾಹ ಸಿಗುತ್ತೆ. ಕನ್ನಡದ ಪರವಾಗಿ ಇರೋರನ್ನು ಪ್ರೋತ್ಸಾಹಿಸುತ್ತೆ ಅಂತ ಹೇಳಿಬಿಟ್ಟು ನನಗೆ ಸರ್ ಒಂದು ನಿಮಿಷ ರಾಜ್ಕುಮಾರ್ ಬಗ್ಗೆ ಏನು ಮಾಡಿ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಪುನೀತ್ ರಾಜ್ಕುಮಾರ್ ಈಗ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡೋದು ಒಂದು ಸೆಕೆಂಡ್ ಮಾತಾಡೋದು ಸಾಧ್ಯವೂ ಇಲ್ಲ. ಏನಂದರೆ ಒಂದು ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಅವರ ಪಿಕ್ಚರ್ ನೋಡಿಕೊಂಡು ನಾವೆಲ್ಲರೂ ಬೆಳೆದಿರೋರಂಥವ್ರು. ಎಷ್ಟು ನಮಗೆ ಒಂದು ಬೆಳವಣಿಗೆಯಲ್ಲಿ ನಮಗೆ ನಮ್ಮ ಕನ್ನಡದಲ್ಲಾಗಲಿ ನಮಗೆ ಯಾವ ಥರ ನಡ್ಕೊಂಡು ಹೋಗ್ಬೇಕು ಆ ಬೆಳವಣಿಗೆಯಲ್ಲಿ ಭಾಳಷ್ಟು ಮಟ್ಟಿಗೆ ನಮಗೆ ಹೆಲ್ಪ್ ಮಾಡಿಕೊಟ್ಟಿರೋದು ಡಾಕ್ಟರ್ ರಾಜ್ಕುಮಾರ್ ಅವರ ವಿಧ ವಿಧವಾದ ಮೂವೀಸ್ಗಳಿಂದ ಅಥವಾ ಚಲನಚಿತ್ರಗಳಿಂದ ನಾವು ಕರ್ಕೊಂಡಿದ್ದೇವೆ. ಪುನೀತ್ ರಾಜ್ಕುಮಾರ್ ಅವ್ರಿಗಿಂತ ತಂದೆಗಿಂತ ಮುಂದೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅವರು ಚಿತ್ರಗಳನ್ನಲ್ಲದೆ ದಾನ ಧರ್ಮಗಳು ಮಾಡಿ ಭಾಳಷ್ಟು ಜನರಲ್ಲಿ ಎಷ್ಟು ಅವರು ಈ ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಹೆಸರು ಮಾಡ್ಕೊಂಡಿದ್ರು ಅನ್ನೋದು ಅದು ಇದು ಆಗತ್ತಂತ ಯಾರಿಗೂ ಗೊತ್ತೂ ಇರಲಿಲ್ಲ. ಆ ಥರದಲ್ಲಿದ್ದಾಗ ಈ ಥರ ಒಂದೇನು ಕಲ್ಕೋಬೇಕಾಗಿರೋದಂದ್ರೆ ನಮ್ಮ ಕೆಲಸ ಹೆಂಗಿರ್ಬೇಕಂದ್ರೆ ಬಲಗೈಯಿಂದ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು. ಎಷ್ಟೇ ದೊಡ್ಡಕ್ಕಾದರೂ ನಾವು ಬೆಳಕು ಬರಬೇಕು. ಹೆಂಗೆ ದಾರಾ ಬಂದ್ರವ್ರು ಹೇಳ್ಕೊಟ್ಟಿದ್ದಾರಲ್ಲ ಆ ಥರ ಮೇಲೆ ಹೋದವನು ಚಿಕ್ಕನಾಗಿರ್ಬೇಕು, ಚಿಕ್ಕನಾಗಿರೋರು ಬೆಳಕು ಬರಬೇಕು ಆ ಥರ ಹೇಳ್ಬಿಟ್ಟು ಅಂದರೆ ಪದಗಳನ್ನು ಅವ್ರ ಬಗ್ಗೆ ನಮಸ್ಕಾರ.